ಇಲ್ಲ ಅಂತ ಎಷ್ಟು ಜನ ಹಾರದಕ್ಕೆ ಹೋಗ್ತಾರೆ. ಆದರೆ ಹಾರದು ಸಹ ತುಂಬಾ ಸಹಕಾರ ಕೊಡಲ್ಲ ಅದು. ಅಂತಹ ಹಾರಾಟವನ್ನು ನಾವು ಯಾರು ಮಾಡಬಾರ್ದು. ನಮ್ಮ ಬೇರನ್ನ ಯಾವತ್ತೂ ಕೂಡ ನಾವು ಮರೆಯಬಾರ್ದು. ಬೇರು ಗಟ್ಟಿಯಾಗಿದ್ರೇನೆ ನಮ್ಮ ರೆಂಬೆ ಕೊಂಬೆ ಮರ ಇನ್ನೂ ವಿಶಾಲವಾಗಿ ವಿಶೇಷವಾಗಿ ಕಾಣಿಸೋದು ಎನ್ನುವಂತಹ ಮಾತನ್ನ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಹುಟ್ಟಿನಿಂದ ಸಾವಿನವರೆಗೆ ಮಧ್ಯೆ ನಮಗೆ ತುಂಬಾ ಅವಕಾಶವನ್ನ ಕೊಟ್ಟಿದ್ದಾನೆ ದೇವರು. ಹುಟ್ಟು ಮತ್ತೆ ಸಾವು, ಹುಟ್ಟು ಸಾವು, ಹುಟ್ಟು ಅನಿರೀಕ್ಷಿತ, ಸಾವು ನಿಶ್ಚಿತ ಅಂತ ಹೇಳ್ತಾರೆ. ಆ ಒಂದು ನಡುವೆ ಬರುವಂತಹ ಬದುಕನ್ನ ಸಾರ್ಥಕವಾಗಿ ಬದುಕೋಣ, ನಾವು ಕೂಡ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನ ಮಾಡೋಣ ಅನ್ನುವಂತಹ ಇಂಗಿತವನ್ನ ನಾವೆಲ್ಲರೂ ಕೂಡ ವ್ಯಕ್ತಪಡಿಸಿದರೆ ನೀವು ಕೂಡ ಅವರ ಹಾದಿಯಲ್ಲಿ ನಡೆಯಿರಿ. ಅವರಿಗಿಂತ ಇನ್ನು ಹೆಚ್ಚು ಮಟ್ಟದಲ್ಲಿ ನಿಮ್ಮ ದಾನ ಧರ್ಮದ ಒಂದು ಮನಸ್ಸು ಬೆಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಹನುಮಂತಪ್ಪ ಇವ್ರ ಮನೆಯಲ್ಲಿ ನಾನು ಸಣ್ಣ ಹುಡುಗಿದ್ದಾಳಿಂದನೂ ನನ್ನ ಫ್ರೆಂಡ್ ಯಾವುದೇ ಮನೆ ಇರಲಿ ಅವ್ರ ಮನೆ ಡೈರೆಕ್ಟ್ ಈಗೂ ಸಹ ಹೆಂಗಿದವಪ್ಪ ಅಂದ್ರೆ ಸೀದಾ ಡೈರೆಕ್ಟ್ ಅಡಿಗೆ ರೂಮಿಗೆ ಹೋಗ್ತೀವಿ. ಅಂದ್ರೆ ಅಷ್ಟು ವಿಶ್ವಾಸದಲ್ಲಿ ನಾವು. ನಮಗೆ ಯಾವುದೇ ಜಾತಿ ಭೇದ ಭಾವ ಏನು ಗೊತ್ತಿದ್ದಿಲ್ಲ. ಎಲ್ಲರ ಮನೆಗೂ ನೇರವಾಗಿ ಹೋಗ್ತಿದ್ವಿ, ನೇರವಾಗಿ ಡೈರೆಕ್ಟ್ ಆಗಿ ಹೋಗೋದು, ಹಸುವಾದ್ರೆ ತಟ್ಟೆಗೆ ಹಾಕಿದ್ದು ಊಟ ಮಾಡೋದು. ಯಾರು ನಮ್ಮ ಕೈಯನ್ನು ಹಿಡಿತಿರ್ಲಿಲ್ಲ. ಮತ್ತೆ ಅವಾಗ ನಮಗೆ ಬಟ್ಟೆ ಸರ್ ಹೇಳಿದ್ರು ಬಟ್ಟೆ ಸೌಲಭ್ಯ ಅಂತ. ಅಂದ್ರೆ ನಮಗೆ ಉಟ್ಕೊಳಕ್ ಬಟ್ಟೆ ಸಹ ಆಯ್ತಿಲ್ಲ. ಪ್ರಬಂಧನ ಶರ್ಟು ಹಾಕೋತಾ ಇದ್ವಿ, ಹನುಮಂತನ ಶರ್ಟ್ ಹಾಕೋತಾ ಇದ್ವಿ, ಅವ್ರ ಪ್ಯಾಂಟ್ ಹಾಕೊಂಡು ಹೋಗ್ತಿದ್ವಿ. ಅವ್ರ ಬಟ್ಟೆ ಯೂಸ್ ಮಾಡಿ ಶಾಲೆ ಕಲಿತಾ ಇದ್ವಿ. ಅಂದ್ರೆ ಸ್ನೇಹ ಹೆಂಗಿರ್ಬೇಕಪ್ಪ ಅಂದ್ರೆ, ನೀವೆಲ್ಲ ಹೆಂಗಿರ್ಬೇಕಪ್ಪ ಅಂದ್ರೆ ಜಾತಿ ನೋಡಿ ಫ್ರೆಂಡ್ಶಿಪ್ ಮಾಡ್ಕೋಬಾರ್ದು, ಅಥವಾ ಜಾತಿ ನೋಡಿ ಯಾರು ಜಾತಿಯನ್ನ ಮನುಷ್ಯರು ಸೃಷ್ಟಿ ಮಾಡಿರೋದು, ಬೇರೆ ಯಾರು ಸೃಷ್ಟಿ ಮಾಡಿಲ್ಲ. ಇರ್ಲಿ ಪರವಾಗಿಲ್ಲ. ಮುಂದೆ ನೀವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು. ನಮ್ಮೂರಿಗೆ ಇನ್ನೂ ಒಳ್ಳೆ ಹೆಸರನ್ನು ತರಬೇಕು. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ, ಚೆನ್ನಾಗಿ ಕಲೀರಿ. ಇನ್ನು ನಿಮ್ಮಿಂದಲೂ ಸಹ ನಮ್ಮೂರಿಗೆ ನಮ್ಮೂರಿಗೆ ಒಳ್ಳೊಳ್ಳೆಯ ಒಂದು ದಾನ ಧರ್ಮ ಒಳ್ಳೆಯ ಹೆಸರು ಬರಲಿ. ನಿಮ್ಮ ಸಾಧನೆಯನ್ನ ಇನ್ನೊಬ್ಬ ವ್ಯಕ್ತಿ ಗುರುತುವಾಗಂಗಾಗಲಿ. ನಿಮ್ಮ ಲಾಸ್ಟ್ ಇಯರ್ ಕಬಡ್ಡಿಯಲ್ಲಿ ನಮ್ಮೂರು ರಾಜ್ಯ ಮಟ್ಟ ತನಕ ಹೋದಾಗ ಬಹಳ ಖುಷಿ ಆಯ್ತು. ನಾನು ಅಲ್ಲೆಲ್ಲ ತುಂಬಾ ಹೇಳ್ಕೊಳ್ತಾ ಇದ್ದೀನಿ, ನೋಡಿ ನಮ್ಮೂರು ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಹಾಗೆ. ಮತ್ತೆ ನಾವು ಈಗ ಅಲ್ಲಿ 25 ವರ್ಷ ಸರ್ವಿಸ್ ಡ್ಯೂಟಿ ಮಾಡ್ತಾ ಇರೋದು. ಆ 25 ವರ್ಷ ಸರ್ವಿಸ್ನಲ್ಲಿ ನನಗೆ ಅನೇಕ ವಿದ್ಯಾರ್ಥಿಗಳು ಭೇಟಿಯಾಗಿದ್ದಾರೆ. ಈಗ ಹೆಂಗೆ ನಮ್ಮೂರಲ್ಲಿ ಬರ್ತಾನೆ ಇದೆ, ನಾನೇನು ಅನುಭವಿಸಿದನಲ್ಲ ಆ ಥರ ಅನೇಕ ವಿದ್ಯಾರ್ಥಿಗಳು ನನ್ನ ಲೈಫಲ್ಲಿ ಅಲ್ಲಿ ಭೇಟಿಯಾಗಿದ್ದಾರೆ, ಅಂದರೆ ಸಿಕ್ಕಿದ್ದಾರೆ. ಈ ಸಹಕಾರ ಇಲ್ಲಿ ಹೆಂಗಿದೆಯಾ ಅಲ್ಲಿಯೂ ಸಹ. ಒಂದೇ ಒಂದು ಘಟನೆಯನ್ನು ಹೇಳ್ತೀನಿ. ನನ್ನ ವಿದ್ಯಾರ್ಥಿ ಒಬ್ಬನು ಈಗ ವಾಷಿಂಗ್ಟನ್ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾರೆ. ಆ ವಿದ್ಯಾರ್ಥಿಗೆ ಏನೋ ಒಂದು ಫೀ ಕಟ್ಟೋ ಸಲುವಾಗಿ ಸುಮಾರು 2.5 ಲಕ್ಷ ರೂಪಾಯಿ ಅಮೌಂಟ್ ಬೇಕಾಗಿತ್ತು, ಫೀ ಕಟ್ಟಬೇಕಾಗಿತ್ತು. ಅವ್ರೇನು ಮಾಡ್ದ, ಅವ್ರ ಫಾದರು ಆಲ್ಸೋ ಟೀಚರ್, ಬಟ್ ಅವ್ರ ಹತ್ರ ಅಮೌಂಟ್ ಇದ್ದಿಲ್ಲ. ಅವನು ಅವ್ರಪ್ಪನ ಭೇಟಿ ಆದ, ಅವರಪ್ಪ ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ, ಏನೋ ಒಂದು ಕಾರಣದಿಂದ ಆಗಲಿಲ್ಲ ಅಂತ. ಬಟ್ ಅವ್ನು ನೇರವಾಗಿ ನನ್ನ ಹತ್ರ ಬಂದ, ಸರ್ ನನಗೊಂದು ಕೆಲಸ ಬೇಕಿತ್ತು. ಮಾತಾಡ್ದೆ ಹಿಂಗೆ 2.5 ಲಕ್ಷ ಬೇಕು, ಫೀ ಕಟ್ಟಬೇಕು, ನನಗೆ ಇಂಪಾರ್ಟೆಂಟ್. ನನಗೆ ಗೊತ್ತಿತ್ತು ಆ ವಿದ್ಯಾರ್ಥಿಯನ್ನು ನಾನೇ ಬೆಳೆಸಿದ್ದೆ. ಸಾಮಾನ್ಯ ನಮ್ಮ ಮನೆಗೆ ಊಟ ಮಾಡಿ ಇರ್ತದ ಅವನು. ಆ ವಿದ್ಯಾರ್ಥಿ ಕರ್ಕೊಂಡು ಬ್ಯಾಂಕಿಗೆ ಹೋದೆ. ಬ್ಯಾಂಕಲ್ಲಿ ಲೋನ್ ತೆಗೆದೆ. 2,60,000 ರೂಪಾಯಿ ಲೋನ್ ಬಂತು. ಅವನ ಕೈಗೆ 2,60,000 ರೂಪಾಯಿ ಕ್ಯಾಶ್ ಅಲ್ಲೇ ವಿಡ್ರಾ ಮಾಡಿ ಅವನ ಕೈಗೆ ಕೊಟ್ಟೆ. ಇವತ್ತು ಆ ವ್ಯಕ್ತಿ ಕನಿಷ್ಠ 4 ಲಕ್ಷ ರೂಪಾಯಿ ಪೇಮೆಂಟ್ ತಗೊಳ್ತಾ ಇದ್ದಾರೆ. ಅವ ಪ್ರತಿ ಸಾರಿ ಬಂದಾದ್ರೆ ನನಗೆ ಭೇಟಿಯಾಗಿ ಪ್ರತಿ ಸಾರಿ ಹೋಗ್ತಾನೆ. ಅವನಿವತ್ತು ಖುಷಿಯಾಗಿರೋ ಕಾರಣ ಏನಪ್ಪಾ ಅಂದ್ರೆ, ಅವತ್ತು ನಾವು ಮಾಡಿರ್ತಕ್ಕಂಥ ಒಂದು ಸಣ್ಣ ಸಹಕಾರ ಅವತ್ತಿಲ್ಲ ಅಂತ ನಾನು ಹೇಳಿದ್ರೆ ಬಹುಶಃ ಅವನೇನೋ ಇಲ್ಲೇ ಎಲ್ಲ ಒಂದು ಸಣ್ಣ ನೌಕರಿ ಮಾಡ್ಕೊಂಡು ಇರ್ತಾ ಇದ್ದೇನೋ ಅಂತ. ಇವತ್ತು ಅವ್ನು 4 ಲಕ್ಷ ರೂಪಾಯಿ ಪೇಮೆಂಟ್ ತಗೊಂಡು ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಒಬ್ಬ ಒಳ್ಳೆಯ ವ್ಯಕ್ತಿ. ಇಂಥವು ಅನೇಕ ಉದಾಹರಣೆಗಳು. ಇನ್ನೊಂದು ಪುಣೆಯಲ್ಲಿ 2 ವಿದ್ಯಾರ್ಥಿಗಳು ಕಂಪನಿ ಹೊಸ ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಕಂಪನಿಯಲ್ಲಿ 70 ರಿಂದ 80 ಮೆಂಬರ್ಸ್ ವರ್ಕ್ ಮಾಡ್ತಾರೆ. ಆ ವಿದ್ಯಾರ್ಥಿಗಳು ನನ್ನ ರೂಮ್ನಲ್ಲಿಯೇ ಬೆಳಗ್ಗೆ ಊಟ ಮಧ್ಯಾಹ್ನದ್ದು ಎಲ್ಲ ನನ್ನ ಜೊತೆಗೆ ಇದ್ದಂಥದ್ದು. ಇವತ್ತು ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆಗೆ ಮೀಟಿಂಗ್ ಕುತ್ಕೊಂತಾರೆ. ಮಹಾರಾಷ್ಟ್ರದ ಎಲ್ಲ ಮಂತ್ರಿಗಳು ಅವ್ರ ಜೊತೆಗೆ ಇರ್ತಾರೆ. ಸುಮಾರು 70 ರಿಂದ 80 ಜನ ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರು ಜಾಬ್ ಕೊಟ್ಟಿದ್ದಾರೆ. ಮತ್ತೆ ವೆರಿ ಗ್ರೇಟ್ಫುಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ನಾವು ಏನಾದ್ರು ಗುರುತಿಸಿ ಅವರನ್ನು ನಾವು ಪ್ರೋತ್ಸಾಹ ಕೊಟ್ವಿ ಅಂದರೆ ಅವರು ಒಂದು ಸಾಧನೆ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ 2 ಘಟನೆಗಳನ್ನು ಹೇಳಿದೆ.
ರೀಸೆಂಟ್ ಆಗಿ ಲಾಸ್ಟ್ ಇಯರ್ ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿ ನವೋದಯ ಹೋದ. ಬೆಳಗಾಂ ಡಿಸ್ಟಿಕ್ಕಲ್ಲಿ ಅವನು ಸೆಕೆಂಡ್ ರ್ಯಾಂಕ್ ನವೋದಯ ಸ್ಟೂಡೆಂಟ್ಗಳಲ್ಲಿ. ಆ ಹುಡುಗನ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ನಾನು ಒಂದು ಶಾಲೆಯಲ್ಲಿ ಕೋಚಿಂಗ್ ಕೊಡ್ತಾ ಇರ್ತೀನಿ. ಅವಾಗ ನನಗೇನೋ ಒಬ್ಬ ವಿದ್ಯಾರ್ಥಿ ವಿಶೇಷ ಅನಿಸಿಲ್ಲ. ಅಂದರೆ ಏನಾಯಿತು ಅಂದರೆ ನಾನು ತಕ್ಷಣ ಅವ್ರ ಫಾದರ್ ಮದರ್ ಮನೆಗೆ ಹೋದೆ. ಈ ವಿದ್ಯಾರ್ಥಿ ಏನೋ ಒಂದು ವಿಶೇಷತೆ ಇದೆ ಇವನಿಗೆ ನೀವೇನಾದ್ರು ಒಂದು ವಿಶೇಷವಾದ ಪ್ರಯತ್ನ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಅವನು ಏನಾದ್ರು ಸಾಧಿಸ್ತಾನೆ ಅಂತ. ಅವನು ಇವತ್ತು ನವೋದಯ ಸ್ಕೂಲಿಗೆ ಹೋಗಿದ್ದಾನೆ. ಜಸ್ಟ್ ಅಡ್ಮಿಷನ್ ಆಗಿದೆ. ಅಂದರೆ ವಿದ್ಯಾರ್ಥಿಗಳೆಲ್ಲ ಪ್ರತಿಭೆಯನ್ನು ನಾವು ಗುರುತಿಸಿದಾಗ, ಟೀಚರ್ಸ್ಗಳು ಗುರುತಿಸಿದಾಗ ಅಥವಾ ಊರಿನ ವ್ಯಕ್ತಿಗಳು ಗುರುತಿಸಿದಾಗ ಅವನು ಏನಾದ್ರು ಒಂದು ಸಾಧನೆ ಮಾಡ್ತಾನೆ ಅಂತ. ಮತ್ತೊಂದು ಏನಪ್ಪ ಅಂದರೆ ನಾನು ಸ್ವತಃ ಈ ಶಾಲೆಯಲ್ಲಿದ್ದಾಗ ಒಬ್ಬ ದಡ್ಡ ವಿದ್ಯಾರ್ಥಿ, ಭಾಳ ದೊಡ್ಡ ವಿದ್ಯಾರ್ಥಿ ನಾನು. ಆದರೆ ಹೈಸ್ಕೂಲಿಗೆ ಹೋದ ನಂತರ ನನಗೆ ಇಬ್ಬರು ಶಿಕ್ಷಕರು ಭೇಟಿ ಆಗ್ತಾರೆ, ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರು, ಕರಿಯಪ್ಪ ಮತ್ತು ರಂಗನಾಥ್ ಸರ್ ಅಂತ. ಅವರು ನನ್ನಲ್ಲಿ ಏನೋ ಒಂದು ವಿಶೇಷತೆ ಇತ್ತೇನಪ್ಪ ಗೊತ್ತಿತ್ತು. ಆ ವಿಶೇಷತೆಯನ್ನು ಗುರುತಿಸಿ ನನ್ನನ್ನು ಲೀಡ್ರ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಏನೋ ಒಂದು ಪ್ರೋತ್ಸಾಹ ಕೊಟ್ಟರು. ಲಾಸ್ಟ್ ರಜೆಯಲ್ಲಿ ನಾನು ಅವರನ್ನು ಸತ್ಕಾರ ಮಾಡಿದೆ. ಅವ್ರ ಪಾಪ ಪೂಜೆ ಮಾಡಿ ಅವ್ರಿಗೆ ನಾವು ಸತ್ಕಾರ ಮಾಡಿದ್ವಿ. ಅಂದರೆ ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಗುರುತಿಸುವಂತಹ ಕೆಲಸ ಊರು ಮಾಡಬೇಕು, ಊರಿನ ಗುರುಗಳು ಮಾಡಬೇಕು, ಊರಿನ ಹಿರಿಯರು ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿಯಲ್ಲಿ ನಾವು ಏನಾದ್ರು ಹೊಸತನ್ನು ಕಾಣೋಕ್ಕೆ ಅವಕಾಶ ಇರುತ್ತೆ. ಅಂಥ ಅವಕಾಶ ನನ್ನೂರು ನನಗೆ ಭಾಳ ಸರಿ ಕೊಟ್ಟಿದೆ. ಆ ಊರಿನ ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅವಕಾಶವನ್ನು ಇನ್ನೂ ನೋಡೋಣ, ಮುಂದೆ ಇನ್ನೂ ಭಾಳ ದಿವಸ ದೇವರು ನನಗೆ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಹಿರಿಯರೆಲ್ಲ ಬೇಡಿಕೊಂಡಿದ್ದಾರೆ. ಆ ಆಯುಷ್ ಆರೋಗ್ಯ ನನಗೆ ಸಿಕ್ಕರೆ ನಾನು ಸಹ ಇನ್ನೂ ಮುಂದೆ ನನ್ನೂರಿನ ನನ್ನ ಶಾಲೆಯ ಸೇವೆಯನ್ನು ಇನ್ನೂ ದೊಡ್ಡದಾಗಿ ಮಾಡ್ಬೋದು ಅಂತ ಒಂದು ಆಶಯವನ್ನು ವ್ಯಕ್ತಪಡ್ತಾ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನನ್ನ ತಂದೆ ತಾಯಿಗಳನ್ನು ಸ್ಮರಿಸಿ, ನನಗೆ ಈ ಊರಿನಲ್ಲಿ ಅನೇಕ ಜನ ಸಹಾಯ ಮಾಡಿದ್ದಾರೆ, ಅವರೆಲ್ಲರನ್ನೂ ಸಹ ಸ್ಮರಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಸಣ್ಣ, ನಾನು ಸಿಂಪಲ್ ಆಗಿ ಜಸ್ಟ್ ಸರ್ 5 ನಿಮಿಷ ಅಂತ ಒಂದು 10 ನಿಮಿಷ ಅವಕಾಶ ಕೊಡಿ ಅಂತ ಹೇಳಿದ್ದೆ. ಸರ್ ಫೋನ್ ಮಾಡಿದ್ದೆ, ಇವರು ದೊಡ್ಡ ಕಾರ್ಯಕ್ರಮವನ್ನೇ ನಿಯೋಜನೆ ಮಾಡಿರ್ತಕ್ಕಂಥ ನಿಮಗೂ ಸಹ ಎಲ್ಲ ಟೀಚರ್ಸ್ಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮತ್ತು ಇಷ್ಟೊತ್ತು ನನ್ನ ಮಾತುಗಳನ್ನು ಶಾಂತ ಸ್ವಭಾವದಿಂದ ಕೇಳಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳಿಗೆ, ನಮ್ಮೂರಿನ ಭವಿಷ್ಯದ ಪ್ರಜೆಗಳಿಗೂ ಸಹ ನಾನು ಶುಭಾಶಯಗಳನ್ನು ಹೇಳ್ತಾ, ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು